ಹಲೋ ಸ್ನೇಹಿತರೆ, ನಾವು ಈ ದಿನ CSS ಅಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಹೈಟ್ ಅಂಡ್ ವಿಡ್ತ್ ಅಂತೇಳಿ. ಈ ಹೈಟ್ ಅಂಡ್ ವಿಡ್ತ್ ಅಂತಂದ್ರೆ ಏನಪ್ಪ ಅಂತ ಹೇಳೋದಾದ್ರೆ, ನಾವು ಒಂದು ವೆಬ್ ಪೇಜ್ ಅಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡಿರ್ತೀವಲ್ಲ, ಅದು ಎಷ್ಟು ಅಗಲವಾಗಿ ಡಿಸ್ಪ್ಲೇ ಆಗಬೇಕು ಅದನ್ನೇ ನಾವು ವಿಡ್ತ್ ಅಂತೇಳಿ ಕರಿತೀವಿ. ಹಾಗೆ ಅದರ ಉದ್ದ ಎಷ್ಟಿರಬೇಕು ಅಂತೇಳಿ ವ್ಯಾಲ್ಯೂನ ಮೆನ್ಷನ್ ಮಾಡೋದಕ್ಕೆ ನಾವು ಹೈಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇಲ್ಲಿ ಒಂದು ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಇದರ ಅಗಲ ಎಷ್ಟಿರಬೇಕು ಅಂತೇಳಿ ನಾವು ವ್ಯಾಲ್ಯೂನ ಕೊಟ್ಟೋದಕ್ಕೆ ವಿಡ್ತ್ ಅಂತೇಳಿ ಕರಿತೀವಿ. ಹಾಗೆ ಈ ಬಾಕ್ಸ್ ನ ಉದ್ದ ಎಷ್ಟಿರಬೇಕು ಅಂತೇಳಿ ನಾವು ವ್ಯಾಲ್ಯೂನ ಕೊಡೋದಕ್ಕೆ ಹೈಟ್ ಅಂತೇಳಿ ಕರಿತೀವಿ. ಈ ವಿಡ್ತ್ನ ನಾವು ಪರ್ಸೆಂಟೇಜ್ ಆಗಿ ಹಾಗೂ ಪಿಕ್ಸೆಲ್ಸ್ ಅಲ್ಲಿ ಕೊಡ್ಬೋದು. ನೀವೇನಾದ್ರೂ ಪಿಕ್ಸೆಲ್ಸ್ ಅಲ್ಲಿ ಕೊಟ್ಟಿವಿ ಅಂತಂದ್ರೆ ಅದು ಫಿಕ್ಸ್ಡ್ ಸೈಜ್ ಅಲ್ಲಿ ಇರುತ್ತೆ. ಅಂದ್ರೆ ನೀವೇನಾದ್ರೂ ಸ್ಕ್ರೀನ್ ಸೈಜ್ ಏನಾದರೂ ರೆಡ್ಯೂಸ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತಲ್ಲ, ಅದರಲ್ಲಿ ಏನು ಚೇಂಜಸ್ ಆಗಲ್ಲ. ಹಾಗೆ ನೀವೇನಾದರೂ ವಿಡ್ತ್ನ ಪರ್ಸೆಂಟೇಜಲ್ಲಿ ಕೊಟ್ಟರೆ ಈ ರೀತಿ 20%, 50%, 80% ಎಲ್ಲ ಕೊಡ್ಬೋದು. ನೀವು 50% ಏನಾದರೂ ವಿಡ್ತ್ ಕೊಟ್ಟರೆ ನೀವು ಆ ಬ್ರೌಸರ್ ಸ್ಕ್ರೀನ್ ಸೈಜ್ ಏನಾದರೂ ಕಡಿಮೆ ಆದರೆ ಆ ಕಡಿಮೆ ಆಗಿರೋ ಸ್ಕ್ರೀನ್ ಸೈಜ್ ತಕ್ಕ ಹಾಗೆ ಆ 50% ವಿಡ್ತ್ ಮಾತ್ರ ನಮಗೆ ಡಿಸ್ಪ್ಲೇ ಆಗುತ್ತೆ. ಹಾಗೆ ಹೈಟ್ ನ ನಾವು ಪಿಕ್ಸೆಲ್ಸ್ ಅಲ್ಲಿ ಕೊಡ್ಬೋದು, ಪರ್ಸೆಂಟೇಜ್ ಅಲ್ಲಿ ಕೊಡಕ್ ಬರಲ್ಲ. ಅದಕ್ಕೊಂದು ಟ್ರಿಕ್ ಇದೆ, ಅದು ಮುಂದಿನ ವಿಡಿಯೋಸ್ ಅಲ್ಲಿ ನಾವು ನೋಡ್ಕೊಳ್ಳೋಣಂತೆ. ಸರಿ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ ಅಂತೇಳಿ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳೋಣಂತೆ. ನಾನು ಇಲ್ಲಿ ಬೇಸಿಕ್ HTML ಟ್ಯಾಗ್ ನ ಹಾಕಿದ್ದೇನಲ್ಲ, ಅದೇ ರೀತಿ ಇಲ್ಲಿ ಹೆಡಿಂಗ್ ಟ್ಯಾಗ್ ನ ಕೊಟ್ಟಿದ್ದೀನಿ. ಹಾಗೆ ಬಾಡಿ ಟ್ಯಾಗ್ ನ ಓಪನ್ ಮಾಡಿದ್ದೀನಿ. ಈ ಹೆಡಿಂಗ್ ಟ್ಯಾಗ್ ಒಳಗಡೆ ಒಂದು ಟೈಟಲ್ ನ ಕೊಟ್ಟಿದ್ದೀನಿ. ಹಾಗೆ ಇನ್ ಪೇಜ್ ಸ್ಟೈಲ್ ಟ್ಯಾಗ್ ನ ಕೊಟ್ಟಿದ್ದೀನಿ. ಹಾಗೆ ಒಂದು ಡಿವ್ ಒಳಗಡೆ ಪ್ಯಾರಾಗ್ರಾಫ್ ನ ಮೆನ್ಷನ್ ಮಾಡಿದ್ದೀನಿ. ಈ ಡಿವ್ಗೆ ನಾನು ಒಂದು ID ನ ಕೊಡ್ತೀನಿ ನೋಡ್ರಿ. ID = ಫಸ್ಟ್ ಅಂತ ಹೇಳಿ ಕೊಟ್ಟಿರ್ತೀನಿ. ಹಾಗೆ ಇಲ್ಲಿ ಫಸ್ಟ್ ಅನ್ನು ID ಕೊಟ್ಟಿದ್ದೀನಲ್ಲ, ಇಲ್ಲಿ ಇನ್ ಪೇಜ್ ಸ್ಟೈಲ್ ಟ್ಯಾಗ್ ನಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆಶ್ ಅಂತ ಹೇಳಿ ಬರ್ದು ಫಸ್ಟ್ ಅಂತ ಹೇಳಿ ಬರ್ದು ಹಾಗೆ ಕರ್ಲಿ ಬ್ರಾಕೆಟ್ ನ ಓಪನ್ ಮಾಡಿರ್ತೀನಿ. ಮೊದಲು ನಾನು ಈ ಫೈಲ್ ನ ಸೇವ್ ಮಾಡ್ತೀನಿ. width-height.html ಅಂತೇಳಿ ಸೇವ್ ಮಾಡಿ ಹಾಗೆ ಈ ಫೋಲ್ಡರ್ ಅಲ್ಲಿ ಈ ಫೈಲ್ ನ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಒಂದು ಹೆಡಿಂಗ್ ಇದೆ, ಅದೇ ರೀತಿ ಇಲ್ಲೊಂದು ಡಿವ್ ಪ್ಯಾರಾಗ್ರಾಫ್ ಇದೆ. ಮೊದಲು ನಾನು ಈ ಡಿವ್ ಅಲ್ಲಿ ಪ್ಯಾರಾಗ್ರಾಫ್ ಇದೆಯಲ್ಲ, ಇದಕ್ಕೆ ನಾನು ವಿಡ್ತ್ ಅನ್ನೋದು ಫಿಕ್ಸ್ ಆಗಿ ಕೊಡ್ತೀನಿ. ಇಲ್ಲಿ ನಾನು ಫಸ್ಟ್ ಅನ್ನ ಐಡಿಯಲ್ಲಿ ವಿಡ್ತ್ 500 ಪಿಕ್ಸೆಲ್ ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಪ್ಯಾರಾಗ್ರಾಫ್ ಏನಿತ್ತಲ್ಲ ಮೊದಲು ಫುಲ್ ಸ್ಕ್ರೀನ್ ಅಲ್ಲಿ ಇತ್ತು. ಇವಾಗ ನಾನು 500 ಪಿಕ್ಸ್ ಅನ್ನು ವಿಡ್ತ್ ಕೊಟ್ಟಿದ್ದೇನಲ್ಲ, ಆ 500 ಪಿಕ್ಸ್ ಅಷ್ಟು ವಿಡ್ತ್ ಮಾತ್ರ ಸ್ಪೇಸ್ ತಗೊಂಡಿದೆ. ಇದು ಇನ್ನೂ ಕ್ಲಿಯರ್ ಆಗಿ ಕಾಣ್ಬೇಕಂತಂದ್ರೆ ನಾನು ಬಾರ್ಡರ್ ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಬಾರ್ಡರ್ 1px ಸಾಲಿಡ್ ಬ್ಲೂ ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, 500 ಪಿಕ್ಸೆಲ್ಸ್ ಅಷ್ಟು ನಾವು ವಿಡ್ತ್ ನ ಕೊಟ್ಟಿದ್ವಲ್ಲ, ಅಷ್ಟು ಮಾತ್ರ ಅದು ಬಾರ್ಡರ್ ಅನ್ನೋದು ಕ್ರಿಯೇಟ್ ಆಗಿದೆ. ಈ ರೀತಿ ನೀವು ವಿಡ್ತ್ ವ್ಯಾಲ್ಯೂನ ಕೊಡ್ಬೋದು. ಅದೇ ರೀತಿ ನಾನು 500 ಇದೆಯಲ್ಲ, ಇದನ್ನ 1500 ಅಂತೇಳಿ ಮಾಡಿ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಸ್ಕ್ರೀನ್ ಸೈಜ್ ಗಿಂತ ಹೆಚ್ಚಿಗೆ ವಿಡ್ತ್ ನ ತಗೊಂಡಿದೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಬಾರ್ ಬಂದಿದೆ ಅಲ್ಲ, ಇದನ್ನ ನಾನು ಡ್ರ್ಯಾಗ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ರೀತಿ ಇದು ಸ್ಕ್ರೀನ್ ಸೈಜ್ ನ ಕ್ರಾಸ್ ಮಾಡಿದೆ. ಅದೇ ನಾನು ಏನಾದರೂ 1500 ಪಿಕ್ಸೆಲ್ಸ್ ಇದೆಯಲ್ಲ, ಇದನ್ನ 4500 ಪಿಕ್ಸೆಲ್ಸ್ ಮಾಡಿದ್ರೆ ಈ ಫೈಲ್ ನ ಸೇವ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಈ ವಿಡ್ತ್ ಅನ್ನೋದು ನಾನು 4500 ಕೊಟ್ಟಿದ್ದೀನಲ್ಲ, ಈ ಸ್ಕ್ರೀನ್ ಸೈಜ್ ಅನ್ನೋದು ಬಹಳನೇ ಅಗಲ ಆಗಿರುತ್ತೆ. ಇಲ್ಲಿ ಕೆಳಗಡೆ ನಾವು ಸ್ಕ್ರಾಲ್ ಬಾರ್ ನ ನೋಡ್ಬೋದು. ಇದನ್ನ ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋದ್ರೆ ಇಷ್ಟೊಂದು ವಿಡ್ತ್ ಆಗಿ ಆ ಸ್ಕ್ರೀನ್ ಸೈಜ್ ಅನ್ನೋದು ತಗೊಂಡಿರುತ್ತೆ. ನಾವು ಎಷ್ಟು ಪಿಕ್ಸೆಲ್ಸ್ ನ ಜಾಸ್ತಿ ಮಾಡ್ತೀವಲ್ಲ, ಅದು ಅಷ್ಟು ಪಿಕ್ಸೆಲ್ಸ್ ಅನ್ನೋದು ಸ್ಕ್ರೀನ್ ವಿಡ್ತ್ ಅನ್ನೋದು ತಗೊಳುತ್ತೆ. ಅದೇ ರೀತಿ ನಾನು ಪರ್ಸೆಂಟೇಜ್ ಅಲ್ಲಿ ಯಾವ ರೀತಿ ಕೊಡೋದು ಅಂತ ಹೇಳಿ ನೋಡೋಣಂತೆ. ನಾನು ಇಲ್ಲಿ ವಿಡ್ತ್ ನ 100% ಅಂತೇಳಿ ಮಾಡಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ ವೆಬ್ ಪೇಜ್ ಏನಿದೆಯಲ್ಲ ಆ ಕಂಪ್ಲೀಟ್ ಆಗಿ ವಿಡ್ತ್ ಅನ್ನೋದು 100% ಆಗಿ ಬಂದಿದೆ. ಈ ರೀತಿ ನೀವು ವೆಬ್ ಪೇಜ್ ಅಲ್ಲಿ ಕಂಪ್ಲೀಟ್ ಆಗಿ ತಗೊಳ್ಬೇಕು ವಿಡ್ತ್ ಅಂತಂದ್ರೆ ಆ 100% ನ ಕೊಡ್ಬೇಕಾಗುತ್ತೆ. ಅದೇ ರೀತಿ ನಾನು ವಿಡ್ತ್ ನ 50% ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ ವೆಬ್ ಪೇಜ್ ಸ್ಕ್ರೀನ್ ಸೈಜ್ ಏನಿದೆಯಲ್ಲ ಅದರ ಅರ್ಧ ಅಂದ್ರೆ 50% ಮಾತ್ರ ಆ ಕಂಟೆಂಟ್ ಅನ್ನೋದು ವಿಡ್ತ್ ನ ತಗೊಂಡಿದೆ. ಅದೇ ರೀತಿ ಈ ಪರ್ಸೆಂಟೇಜ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತ ನೋಡೋದಾದ್ರೆ, ನಾನು ಇಲ್ಲಿ ಸ್ಕ್ರೀನ್ ಸೈಜ್ ನ ರೆಡ್ಯೂಸ್ ಮಾಡ್ತೀನಿ ನೋಡ್ರಿ. ಎಷ್ಟು ನಾನು ಸ್ಕ್ರೀನ್ ಸೈಜ್ ನ ಕಡಿಮೆ ಮಾಡ್ತೀನಲ್ಲ, ಆ ಸ್ಕ್ರೀನ್ ಸೈಜ್ ನ 50% ಮಾತ್ರ ತಗೊಳುತ್ತೆ ಅದು. ಇಲ್ಲಿ ನೋಡ್ಬೋದು ನೀವು, ಎಷ್ಟು ಕಡಿಮೆ ಮಾಡ್ತೀನಿ ಅಷ್ಟು 50% ಮಾತ್ರ ತಗೊಂತಿದೆ ಸ್ಕ್ರೀನ್ ಸೈಜ್. ಹಾಗೆ ನಾನು ಇದನ್ನ 100% ಮಾಡಿ ತೋರಿಸ್ತೀನಿ ನೋಡ್ರಿ. 100% ಅಂತೇಳಿ ಕೊಟ್ಟು ಈ ಸ್ಕ್ರೀನ್ ಸೈಜ್ ನ ರೆಡ್ಯೂಸ್ ಮಾಡ್ತೀನಿ. ಈ ಸ್ಕ್ರೀನ್ ಸೈಜ್ ಕಂಪ್ಲೀಟ್ ಆಗಿ ತಗೊಂಡಿದೆ. ಈ ರೀತಿ ನಾವು ಸ್ಕ್ರೀನ್ ಸೈಜ್ಗೆ 100% ಅಂತ ಕೊಡ್ಬೋದು. ಇದು ನಮಗೆ ಮೊಬೈಲ್ ಅಲ್ಲಿ ಅಥವಾ ಟ್ಯಾಬ್ ಅಲ್ಲಿ ನಾವೇನಾದ್ರೂ ವೆಬ್ ಪೇಜಸ್ ನ ಓಪನ್ ಮಾಡಿದ್ರೆ ಆ ಸ್ಕ್ರೀನ್ ಸೈಜ್ ಏನಿದೆಯಲ್ಲ ಅದರ ತಕ್ಕ ಹಾಗೆ ನಮಗೆ ಕಂಟೆಂಟ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಇದು ವೆಬ್ ಪೇಜ್ ನ ರೆಸ್ಪಾನ್ಸಿವ್ ಮಾಡೋದಕ್ಕೆ ಬಹಳನೇ ಯೂಸ್ ಆಗುತ್ತೆ. ಹಾಗೆ ನಾನು ಈ ವಿಡ್ತ್ ಏನಿದೆಯಲ್ಲ 600 px ಅಂತೇಳಿ ಕೊಟ್ಟಿರ್ತೀನಿ. ಅಂದ್ರೆ ಪರ್ಸೆಂಟೇಜ್ ಬದಲು ಪಿಕ್ಸೆಲ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇವಾಗ ನಾವೇನಾದ್ರೂ ಸ್ಕ್ರೀನ್ ಸೈಜ್ ನ ರೆಡ್ಯೂಸ್ ಮಾಡಿದ್ರೆ
ಅದು ಪಿಕ್ಸೆಲ್ಸ್ ಅನ್ನೋದು ಫಿಕ್ಸ್ಡ್ ವ್ಯಾಲ್ಯೂ ಆಗಿರುತ್ತಲ್ಲ, ಅದರಿಂದ ಅದು ಸ್ಕ್ರೀನ್ ಸೈಜು ನಮಗೆ 600 ಪಿಕ್ಸೆಲ್ಸ್ ಒಳಗಡೆ ಏನಾದರೂ ಬಂದರೆ ಆ ಕಂಟೆಂಟ್ ಅನ್ನೋದು ಡಿಸ್ಪ್ಲೇ ಆಗಲ್ಲ, ಅದು ಹೈಡ್ ಆಗಿಬಿಡುತ್ತೆ. ಈ ರೀತಿ ಅದು ಪಿಕ್ಸೆಲ್ಸ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಹೈಟ್ ಯಾವ ರೀತಿ ಅಂತೇಳಿ ನೋಡೋದಾದರೆ, ಇಲ್ಲಿ ಹೈಟು 500 ಪಿಕ್ಸೆಲ್ಸ್ ಅಂತೇಳಿ ಕೊಟ್ಟಿರ್ತೀನಿ. ಈ ಫೈಲ್ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಬಾರ್ಡರ್ ಅನ್ನೋದು 500 ಪಿಕ್ಸೆಲ್ಸ್ ಅಷ್ಟು ಹೈಟನ್ನು ತೊಗೊಂಡಿದೆ. ಅದೇ ರೀತಿ ನಾನು ಇಲ್ಲಿ 200 ಪಿಕ್ಸೆಲ್ಸ್ ಅಂತೇಳಿ ಕೊಟ್ಟರೆ ಇಲ್ಲಿ ರಿಫ್ರೆಶ್ ಮಾಡ್ತೀನಿ ನೋಡ್ರಿ, ಇಲ್ಲಿ 200 ಪಿಕ್ಸೆಲ್ಸ್ ಅಷ್ಟು ಹೈಟನ್ನು ತೊಗೊಂಡಿದೆ ಈ ಬಾಕ್ಸ್ ಅನ್ನೋದು. ಹಾಗೆ ಈ ಹೈಟ್ ಅನ್ನೋದನ್ನ ನಾವು ಪಿಕ್ಸೆಲ್ಸಲ್ಲಿ ಮಾತ್ರ ಕೊಡ್ಬೋದು, ಇದನ್ನ ಪರ್ಸೆಂಟೇಜಲ್ಲಿ ಕೊಡೋಕ್ಕಾಗಲ್ಲ. ಇದಕ್ಕೊಂದು ಟ್ರಿಕ್ಸ್ ಇದೆ ಪರ್ಸೆಂಟೇಜಲ್ಲಿ ಕೊಡಬೇಕಂತಂದ್ರೆ, ಅದನ್ನು ನಾವು ಮುಂದಿನ ವಿಡಿಯೋಸಲ್ಲೇ ನೋಡ್ಕೊಳ್ಳೋಣಂತೆ. ಹಾಗೆ ಈ ಹೈಟ್ ಅನ್ನೋದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇದು ಏನಪ್ಪಾ ಅಂತಂದ್ರೆ, ಈ ಕಂಟೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋದ್ರೆ, ಅಂದ್ರೆ ಈ ಹೈಟ್ಗಿಂತ ಜಾಸ್ತಿ ಏನಾದ್ರೂ ಕಂಟೆಂಟ್ ಅನ್ನೋದು ಇದ್ರೆ ಅದು ಓವರ್ಫ್ಲೋ ಆಗ್ಬಿಡುತ್ತೆ. ಅಂದ್ರೆ ಈ ಹೈಟ್ ನ ಅದು ಕ್ರಾಸ್ ಮಾಡ್ಬಿಡುತ್ತೆ. ಅದು ಯಾವ ರೀತಿ ಅಂತಂದ್ರೆ, ಇಲ್ಲಿ ನಾನು ಪ್ಯಾರಾಗ್ರಾಫ್ ಇದೆಯಲ್ಲ, ಇದನ್ನ ಡೂಪ್ಲಿಕೇಟ್ ಕಾಪಿ ಮಾಡ್ತೀನಿ ನೋಡ್ರಿ, ಇನ್ನು 3 ಟೈಮ್ಸ್ ನಾನು ಕಾಪಿ ಮಾಡ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಹೈಟ್ ನಾವು 200 ಪಿಕ್ಸೆಲ್ಸ್ ಅಂತ ಹೇಳಿ ಕೊಟ್ಟಿದ್ವಿ, ಅಷ್ಟು ಮಾತ್ರ ಅದು ಬಾರ್ಡರ್ ಬಂದಿದೆ. ಇಲ್ಲಿ ಕಂಟೆಂಟ್ ಅನ್ನೋದು ಜಾಸ್ತಿ ಇರೋದ್ರಿಂದ ಆ ಹೈಟ್ ನ ಓವರ್ಫ್ಲೋ ಮಾಡ್ಬಿಟ್ಟಿದೆ, ಅಂದ್ರೆ ಇದು ಆ ಹೈಟ್ ನ ಕ್ರಾಸ್ ಮಾಡ್ಬಿಟ್ಟಿದೆ. ಈ ಒಂದು ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಹೈಟ್ ಅಂತ ಹೇಳಿ ಕೊಡಬೇಕಾಗುತ್ತೆ. ಈ ಮಿನಿಮಮ್ ಹೈಟ್ ಅಂತಂದ್ರೆ ಈ ಕಂಟೆಂಟ್ ಅನ್ನೋದು ಮಿನಿಮಮ್ ಹೈಟ್ ಒಳಗಡೆನೆ ಡಿಸ್ಪ್ಲೇ ಆಗಬೇಕು. ಅದೇ ರೀತಿ ಏನಾದ್ರೂ ಕಂಟೆಂಟ್ ಅನ್ನೋದು ಹೆಚ್ಚಿಗೆ ಆಯ್ತು, ಓವರ್ಫ್ಲೋ ಆಯ್ತು ಅಂತಂದ್ರೆ ಅಷ್ಟು ಹೈಟ್ ನ ಅದು ಆಟೋಮೆಟಿಕ್ ಆಗಿ ತಗೋಬೇಕು ಅಂತೇಳಿ ನಾವು ಮೆನ್ಷನ್ ಮಾಡಬಹುದು. ಅದು ಯಾವ ರೀತಿ ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ, ಆ ವಿಡಿಯೋನ ನೀವು ಮಿಸ್ ಮಾಡ್ಕೋಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.